ಗುರುಭ್ಯೋ ನಮಃ ಹರಿ ಓಂ. ಉತ್ತಮಾಶ್ರರಲ್ಲಿ ಗುರು ಇಂದಿನ ದಿವಸ 5ನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೇಷರಾಶಿಯವರಿಗೆ 3ನೇ ಸ್ಥಾನದ ವಿಭಾಗದಲ್ಲಿ ಬರ್ತಾರೆ. ಮತ್ತು ಭೂನಾಶ, ಭೂಮಿ ವಿಚಾರಗಳ ಇದರಲ್ಲಿ ಯಾವುದಾದ್ರೂ ವಾದ ವಿವಾದಗಳಿದ್ದರೆ ಸಂಕಷ್ಟಗಳನ್ನು ಹೊಂದತಕ್ಕಂಥದ್ದು, ಅದರಿಂದ ಭಾಳಷ್ಟು ಗೊಂದಲಗಳಾಗ್ತಕ್ಕಂಥದ್ದು. ಮತ್ತು ಗುರುವಿನ ಮುಖಾಂತರದಿಂದ ಗುರು ಮಿಥುನ ರಾಶಿ ವಿಭಾಗದಲ್ಲಿ ಶತ್ರು ಕ್ಷೇತ್ರದಲ್ಲಿರೋದ್ರಿಂದ ಶತ್ರುಗಳ ಬಾಧೆಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಕ್ಕಂಥದ್ದು ಬರುತ್ತೆ. ಮೊದಲೇ ನಿಮಗೆ 7.5 ಶನಿ ಇರೋದರಿಂದ ಹೆಚ್ಚಾದ ಈ ಜಗಳ ರಂಪ್ರಾಮಾಯಣಗಳ ಒಂದು ಗೊಂದಲಗಳನ್ನು ನೀವು ನೋಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಗುರು ಶಾಂತಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ವೃಷಭ ರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ರಿಂದ ಇದೊಂಥರ ಬಹಳ ಒಳ್ಳೆಯದು. ದಾಂಪತ್ಯ ಜೀವನ ಬಹಳ ಚೆನ್ನಾಗಿರುತ್ತೆ. ಮತ್ತು ವಿಶ್ವೇಶ್ವರ ವಿದ್ಯಾರ ಅಂತ ಹೇಳಿದ್ರೆ ಸಂತಾನ ಭಾಗ್ಯಗಳಿಗೆ ಭಾಳಷ್ಟು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥ ಸಂತಾನ ಭಾಗ್ಯಗಳ ವಿಭಾಗಗಳು ಯಾರು ಇದ್ದರೆ ಈಗ ಬಹಳ ಒಳ್ಳೆಯ ಫಲಗಳನ್ನು ಹೊಂದತಕ್ಕಂಥದ್ದು ಇದೆ. ವೃಷಭ ರಾಶಿಯವರಿಗೆ ಗುರು ಉಚ್ಚ ಕ್ಷೇತ್ರದಲ್ಲೇ ಇರ್ತಾರೆ. ಮಿಥುನ ರಾಶಿಯವರಿಗೆ 1ನೇ ಮನೆಯಲ್ಲಿರೋದ್ರಿಂದ ಬುಧನ ರಾಶಿಯಲ್ಲಿರ್ತಕ್ಕಂಥದ್ರಿಂದ ಅದು ಶತ್ರು ರಾಶಿಯಲ್ಲಿರೋದ್ರಿಂದ ರೋಗ ರುಜಿನಗಳ ಭಯಗಳನ್ನು ಹೆಚ್ಚಾಗಿ ಕಾಣಬೇಕಾಗತ್ತೆ. ಮತ್ತು ಮಾನಸಿಕವಾದಂಥ ನೋವುಗಳನ್ನು ಹೆಚ್ಚಾಗಿ ಕೊಡ್ತಾರೆ. ಮಾನಸಿಕ ರೋಗ ಅಂತಲೇ ಹೇಳ್ಬೋದು. ಆದ ಕಾರಣದಿಂದ ದಯವಿಟ್ಟು ಗುರು ಶಾಂತಿ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ರಿಂದ ಅವ್ರಿಗೂ ಕೂಡ ಅನರ್ಥಗಳು ನಡೆಯುತ್ತೆ. ಯಾವುದೂ ಅಂದ್ಕೊಂಡೇ ಇರೋದಿಲ್ಲ. ಈ ಸಂಕಷ್ಟ ಬರುತ್ತೆ, ಈ ಥರದ ನಮಗೆ ಸಮಸ್ಯೆಗಳು ನಮಗೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ ನಮಗೆ. ಆ ಥರದ್ದು ದಿನ ಬೆಳಗ್ಗೆ ಇದ್ದರೆ ಯಾವುದಾನ ಒಂದು ಹೊಸದಾದ ಒಂದು ಸಮಸ್ಯೆಗಳನ್ನು ಉದ್ಭವತ ಆಗ್ತಾ ಇರುತ್ತೆ. ನೀವು ಕೂಡ ಗುರು ಶಾಂತಿ ಮಾಡ್ಕೊಳ್ಳೋದು ದಯವಿಟ್ಟು ಮರಿಬೇಡಿ. ಸಿಂಹರಾಶಿಯವರಿಗೆ 11ನೇ ಮನೆಯ ವಿಭಾಗದಲ್ಲಿ ಗುರು ಬರೋದ್ರಿಂದ ಬಹಳ ಒಳ್ಳೆಯದು. ಮಾನ್ಯ, ಬಹಳಷ್ಟು ಗೌರವ, ಸ್ಥಾನ, ಮರ್ಯಾದೆಗಳು. ಈಗ ಒಂದು 2 ತಿಂಗಳ ಕಾಲ ಸ್ವಲ್ಪ ಸಂಕಷ್ಟಗಳನ್ನು ಹೊಂದಿದ್ರಿ ನೀವು. ಈಗ ಅದೆಲ್ಲ ಬದಲಾವಣೆ ಆಗುತ್ತೆ. ನಿಮ್ಮನ್ನು ಯಾರು ಚೀತು ಅಂತೆಲ್ಲ ಮಾತಾಡಿರ್ತಕ್ಕಂಥವ್ರು ಇರ್ತಾರೆ, ಅವರೇ ಮತ್ತೆ ನಿಮ್ಮ ಹತ್ರ ಬೆಂಬಲಿತವಾಗಿ ಬರೋದಕ್ಕೆ ಇರುತ್ತೆ. ಅದು ಗುರು ಬಹಳ ಉಚ್ಚ ಕ್ಷೇತ್ರದಲ್ಲಿ ಬಂದಿದ್ದಾನೆ. ಎಚ್ಚರಿಕೆಯಿಂದ ಎಚ್ಚರಿಕೆಯಲ್ಲಿ ಇರಿ. ಗೌರವವನ್ನು ನೀವೇ ಉಳಿಸ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ 10ನೇ ಮನೆಯ ವಿಭಾಗದಲ್ಲಿ ಬರೋದ್ರಿಂದ ನಷ್ಟಕಾರಕ. ಕನ್ಯಾ ರಾಶಿ, ಮಿಥುನ ರಾಶಿ ಎರಡಕ್ಕೂ ಕೂಡ ಬುಧನೇ ಅಧಿನಾಯಕನಾಗೋದ್ರಿಂದ ಗುರುವಿನ ಬಲ ಭಾಳ ಕಡಿಮೆ ಆಗುತ್ತೆ. ನಷ್ಟ ಬರುತ್ತೆ. ತಿಳುವಳಿಕೆ ಇಲ್ಲದಂತೆ ಯಾವುದಕ್ಕೂ ಕೂಡ ಹಣವನ್ನು ಖರ್ಚು ಮಾಡಬೇಡಿ. ತಿಳುವಳಿಕೆ ಇಲ್ಲದಂತೆ ಯಾವುದೇ ಕಾರ್ಯಗಳನ್ನು ಮಾಡಬೇಡಿ. ಎಚ್ಚರಿಕೆಯಿಂದ ತಿಳುವಳಿಕೆ ತೊಗೊಂಡು ಮಾಡಿ. ನಷ್ಟಕಾರಕವಾಗ್ತಕ್ಕಂಥದ್ದು ಹೆಚ್ಚಾಗಿದೆ. ನೀವು ಕೂಡ ಸ್ವಲ್ಪ ಗುರು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ತುಲಾರಾಶಿಯವರಿಗೆ 9ನೇ ಮನೆಯಲ್ಲಿ ಗುರು ಬರ್ತಾ ಇದ್ದಾನೆ. ಈಗ 10ನೇ ಮನೆಯಲ್ಲಿದ್ದ ಇಷ್ಟು ದಿವಸಗಳ ಕಾಲ ಈಗ 9ನೇ ಮನೆಗೆ ಬರ್ತಾ ಇದ್ದಾನೆ. ಬಹಳ ಒಳ್ಳೆಯ ಸ್ಥಾನ, ಲಾಭದಾಯಕವಾಗುತ್ತೆ. ಯಾವುದಾನ ಅಡ್ಡಿ ಆಕಂತ್ರಗಳು ನಿಂತೋಗಿರ್ತಕ್ಕಂಥ ಕೆಲಸಗಳೆಲ್ಲ ಮತ್ತೆ ಪ್ರಾರಂಭ ಆಗ್ತಕ್ಕಂಥದ್ದು, ಮಾನಸಿಕವಾದಂಥ ಒಂದು ಗೆಲುವಿನ ದಾರಿಗಳನ್ನು ನಾವು ಕಾಣ್ತಕ್ಕಂಥದ್ದನ್ನು ಗುರು ಕೃಪಾ ಕಟಾಕ್ಷ ಸಿಗುತ್ತೆ ನಿಮಗೆ. ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿವಸಗಳ ಕಾಲ 9ನೇ ಮನೆಯಲ್ಲಿದ್ದರು. ಈಗ ಮತ್ತೆ 8ನೇ ಮನೆಯಲ್ಲಿ ಬರೋದರಿಂದ ಮತ್ತೆ ಪೀಡೆಗಳು ಪ್ರಾರಂಭ ಆಗ್ತಕ್ಕಂಥದ್ದು, ಮತ್ತೆ ಆಗ್ತಾ ಇದ್ದಂಥ ಕೆಲಸಗಳೆಲ್ಲ ನಿಂತೋಗ್ತಕ್ಕಂಥದ್ದು, ಅಡ್ಡಿ ಆಕಂತ್ರಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು, ನಮ್ಮ ಮೇಲಧಿಕಾರಿಗಳು ಅಥವಾ ನಮ್ಮ ಮೇಲಿರ್ತಕ್ಕಂಥ ಜನರು ನಮ್ಮನಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಸ್ವಲ್ಪ ಗುರು ಶಾಂತಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಧನುರಾಶಿಯವರಿಗೆ ಇಷ್ಟು ದಿವಸಗಳ ಕಾಲ ಒಂದು 2 ತಿಂಗಳ ಕಾಲ ಗುರು ಅಷ್ಟಮದಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಸ್ಟ್ರಕ್ ಆಗ್ತಿತ್ತು. ಎಲ್ಲ ಸಮಸ್ಯೆಗಳು ಒಂದು ಸಣ್ಣದಾದ ಸಮಸ್ಯೆಗಳನ್ನು ಹೊಂದ್ತಾ ಇದ್ರಿ. ಈಗ 7ನೇ ಮನೆಯಲ್ಲಿ ಬರ್ತಾ ಇದ್ದಾರೆ. ಮತ್ತೆ ನಿಮಗೆ ನಿಂತೋಗಿರ್ತಕ್ಕಂಥ ಕಾರ್ಯಗಳೆಲ್ಲವೂ ಕೂಡ ಜಯವಾಗತ್ತೆ. ಕಲ್ಯಾಣ ಭಾಗ್ಯನೂ ಕೂಡ ಹೆಚ್ಚಾಗಿರುತ್ತೆ. ಮಾನಸಿಕವಾಗಿ ಮನೆ, ವಸ್ತು, ವಾಹನ, ಷೋಡಚೋಪಾದಿಗಳನ್ನೇನಾದರೂ ತಗೊಳ್ತಕ್ಕಂಥದ್ದಿದ್ದರೆ ಈ ಸಮಯ ಬಹಳ ಒಳ್ಳೆಯದು. 7ನೇ ಮನೆ ಲಾಭದಾಯಕವಾದ ಗುರು ಖಂಡಿತವಾಗ್ಲೂ ಒಳ್ಳೆಯದು. ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಇರ್ತಾರೆ. ಅಷ್ಟು ಫಲದಾಯಕ ಅಲ್ಲ, ಮಧ್ಯಮ ಫಲದಾಯಕ. ಒಂದು ದಿವಸ ಕೆಲಸ ಮಾಡಿದ್ರೆ ಇನ್ನೊಂದು ದಿವಸ ಕೆಲಸ ಕರೆಕ್ಟಾಗಿರೋದಿಲ್ಲ. ಮಧ್ಯಮ ಫಲ ಕೊಡ್ತಾರೆ. ಮತ್ತು ಬಹಳಷ್ಟು ಸಂಚಾರ ಪ್ರಯಾಣ ಮಾಡಿಸ್ತಾ ಇರ್ತಾರೆ. ಸುಮ್ಮನೆ ಒಂದು ಹಲ್ಲಿದೆ, ಇಲ್ಲಿದೆ, ಅಲ್ಲಿಗೆ ಹೋಗಬೇಕು ಅಂತಕ್ಕಂಥ ಒಂದು ಮನಸ್ಸನ್ನು ಚಂಚಲತೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಕಾರ್ಯಗಳನ್ನು ಪ್ರಾರಂಭಿಸ್ಕೊಳ್ಳಿ. ಕುಂಭರಾಶಿಯವ್ರಿಗೆ 7.5 ಶನಿ ಇದ್ದಾನೆ. ರಾಹು ನೀಚ ಕ್ಷೇತ್ರದಲ್ಲಿದ್ದಾನೆ. ಆದರೂ ಕೂಡ 5ನೇ ಮನೆಯಲ್ಲಿ ಗುರು ಬರ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದನ್ನು ವಜ್ರಕಾಯದ ಗುರು ಅಂತ ಕರಿತೀವಿ. ಬಹಳ ಒಳ್ಳೆಯ ಸ್ಥಾನ. ಈ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಬಹಳ ಒಳ್ಳೆಯ ಲಾಭಗಳನ್ನು ನಿಮಗೆ ಮಾಡಿಕೊಡ್ತಾರೆ ಗುರು, ಪಂಚಮ ಗುರು. ಸರಿಯಾದ ಮಾರ್ಗದರ್ಶನವನ್ನು ಪಡೆದುಕೊಂಡು ನೀವು ಖಂಡಿತವಾಗ್ಲೂ ಮಾಡ್ಬೋದು. ಇವಾಗ ಈ ಕುಂಭರಾಶಿಯವ್ರಿಗೆ ಕೂಡ ಕಲ್ಯಾಣ ವೇಳೆ ಇರ್ತಕ್ಕಂಥವ್ರು, ವಿವಾಹದ ವಿಚಾರಗಳಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ
ವಿವಾಹಕ್ಕೆ ಆಗುವಂಥ ಒಳ್ಳೆಯ ಸಮಯಗಳು ಬಂದಿದೆ. ಮೀನರಾಶಿಯವರಿಗೆ 4ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ರಿಂದ ಮತ್ತು ಮೀನರಾಶಿಗೆ ಗುರುನೇ ಅಧಿಪತಿ, ಅವರೇ ಒಂದು ಶತ್ರು ಕ್ಷೇತ್ರದಲ್ಲಿ ಇರೋದರಿಂದ ಬಂಧು ಕ್ಷೇಣ ಹೆಚ್ಚಾಗಿರುತ್ತೆ. ಬಂಧುಗಳ ಹತ್ರ ಜಗಳಗಳಾಗ್ತಕ್ಕಂಥದ್ದು, ಮಾನಸಿಕ ವಿಶ್ವಾಸ ಇರ್ತಕ್ಕಂಥ ಮನುಷ್ಯರುಗಳು ಭಾಳಷ್ಟು ಗೊಂದಲಗಳನ್ನು ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಶನಿ ಮೊದಲೇ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ವಯೋದ್ವಿಕ ಆತ್ಮಗಂಡ ಅಂತ ಕರಿತೀವಿ. ವಯೋದ್ವಿಕ ಆತ್ಮಗಂಡ ಅಂತಂದರೆ ನಮಗೆ ಎಲ್ಲ ಆಗೋಯ್ತು, ನಮ್ಮ ಕೈಲಿ ಏನೂ ಆಗೋದೇ ಇಲ್ಲ, ಇನ್ನು ಮುಂದೆ ನಾವು ಮಾಡೋಕ್ಕಾಗಲ್ಲ ಅನ್ನೋ ಭಯವನ್ನು ಕೊಡ್ತಕ್ಕಂಥ ಪರಮಾತ್ಮ ಮೊದಲೇ ಇದ್ದಾರೆ. ಅದರ ಜೊತೆಯಲ್ಲಿ ಈ ರೀತಿ ಗೊಂದಲ ಮಾಡ್ತಕ್ಕಂಥ ಬಂಧು ಬಾಂಧವ್ಯಗಳು ಬರೋದರಿಂದ ಹೆಚ್ಚಾದ ಒಂದು ಅಶಾಂತಿ ವಾತಾವರಣ ನಮಗೆ ಕಂಡು ಬರ್ತಾ ಇರುತ್ತೆ. ದಯವಿಟ್ಟು ನೀವು ಕೂಡ ಗುರು ಶಾಂತಿ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಗುರು ಶಾಂತಿ ಅಂದರೆ ಹೇಗೆ ಮಾಡೋದು? ಪ್ರತಿ ಗುರುವಾರದ ದಿನ ಕಡಲೆಕಾಳು, ಹಳದಿ ವಸ್ತ್ರ, ಹಳದಿ ಹೂವು, ಒಂದು ಅಚ್ಚು ಬೆಲ್ಲ, ಪರಮೇಶ್ವರ ಇರಲೇಬೇಕು. ನವಗ್ರಹಗಳು ಯಾರನ್ನೇ ಆರಾಧನೆ ಮಾಡಬೇಕಾದ್ರೂ ಫಲತಾಂಬೂಲ ಸಮೇತವಾಗಿ ಪೂಜೆಯನ್ನು ಗುರು ಗ್ರಹದ ಹತ್ರ ಅರ್ಚನೆ ಸೇವಾ ಕರ್ತಗಳನ್ನ ಮುಗಿಸ್ಕೊಂಡು ವೃದ್ಧ ಬ್ರಾಹ್ಮಣರಿಗೆ, ಸುಮ್ಮನೆ ನಾವು ಒಂದು 15 ವರ್ಷ 20 ವರ್ಷ ಒಂದು 40 ವರ್ಷದವರೆಗೂ ನಾವು ಕೊಡೋದಕ್ಕಾಗೋದಿಲ್ಲ, ವೃದ್ಧ ಬ್ರಾಹ್ಮಣರಿಗೆ ಒಂದು ಕೊಡಬೇಕು. ಇಲ್ಲವಾದ ಪಕ್ಷದಲ್ಲಿ ಅಲ್ಲೇ ದೇವಾಲಯದಲ್ಲಿ ಇಟ್ಟುಬಿಡಿ, ಅದು ದೇವಸ್ಥಾನಕ್ಕೆ ಏನಾದರೂ ಪ್ರಸಾದ ಸೇವೆಗೆ ಆಗತ್ತೆ. ಇಲ್ಲ ನಿಮ್ಮ ಮನಸ್ಸಿಗೆ ಅನಿಸುವಂಥ ಒಂದು ಗುರು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಅನಿಸಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಇದೆ ಅವ್ರಿಗೆ ಒಳ್ಳೆಯ ಸ್ಥಾನ ಗುರು ಸ್ಥಾನ ಕೊಟ್ಟಿದ್ದರೆ ಅಂಥವ್ರಿಗೆ ತೊಗೊಂಡು ಹೋಗಿ ಕೊಟ್ಟು ಪಾದ ನಮಸ್ಕಾರ ಮಾಡ್ಕೊಳ್ಳಿ. ಕಡಲೆಕಾಳೇ ಕೊಡಬೇಕು ಅಂತೇನಿಲ್ಲ. ಗುರುವಿನ ವಿಭಾಗಕ್ಕೆ ಯಾವುದೇ ಆದಂಥ ಈ ಫಲಪುಷ್ಪಗಳನ್ನು ಕೂಡ ಕೊಡಬಹುದು, ಹಣ್ಣು ಹಂಪಲು ಕೂಡ ಕೊಡಬಹುದು. ಬಹಳ ಒಳ್ಳೆಯದು. ಪ್ರತಿ ಗುರುವಾರ ಇದನ್ನೊಂದು 5 ವಾರನೋ 9 ವಾರನೋ 11 ವಾರನೋ ನಿಮ್ಮ ಶಕ್ತಾನುಸಾರವಾಗಿ ದಯವಿಟ್ಟು ನಡೆಸ್ಕೊಳ್ಳಿ. ಗುರುವಿನ ಆರಾಧನೆ ಮಾಡ್ಕೊಳ್ತಕ್ಕಂಥ ಆ ದಿನಗಳಲ್ಲಿ ಹೆಚ್ಚಾಗಿ ಈ ರಾಯರ ಮಠಕ್ಕೋ, ಶನಿದೇವರ ದೇವಾಲಯದಲ್ಲೋ, ಈಶ್ವರನ ದೇವಾಲಯದಲ್ಲೋ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಗುರುವಿನ ಅನುಗ್ರಹ ನಮಗೆ ಸಿಗುತ್ತೆ. ದಯವಿಟ್ಟು ಯಾರೂ ಕೂಡ ಇದನ್ನು ಕೇರ್ಲೆಸ್ ಮಾಡ್ಕೋಬೇಡಿ. ಪರವಾಗಿಲ್ಲ, ಏನಾಗೋದಿಲ್ಲ ಅಂದ್ಕೋಬೇಡಿ. ಗುರು ಶತ್ರು ರಾಶಿಗಳಲ್ಲಿದ್ದಾಗ ಬೇರೆ ಬೇರೆ ರಾಶಿಗಳವರಿಗೆ ಬಹಳಷ್ಟು ಸಂಕಷ್ಟಗಳಿರುತ್ತೆ. ದಯವಿಟ್ಟು ಅದನ್ನು ಎಚ್ಚರಿಸ್ಕೊಂಡು ಗುರು ಶಾಂತಿಯನ್ನು ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಗುರುಭ್ಯೋ ನಮಃ.